ಕೃತಿ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಮುಮುಕ್ಷುಗಳಿಗೆ ಅದರ ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ 4ನೆಯ ತರಂಗ. ಇಲ್ಲಿ ಉತ್ತಮ ಅಧಿಕಾರಿಯ ಉಪದೇಶ ನಿರೂಪಣೆಯನ್ನು ಮಾಡಿದ್ದಾರೆ. ಶುಭಸಂತತಿ ರಾಜನ 3 ಜನ ಮಕ್ಕಳು ಗುರುಗಳನ್ನು ಶೋಧ ಮಾಡ್ತಾ ಅವರು ಒಂದು ಗುರುಗಳ ಆಶ್ರಮವನ್ನು ನೋಡಿದರು. ಆವಾಗ ಇಲ್ಲಿ ನಮಗೆ ಇಚ್ಛಿತವಾದ ವಸ್ತು ಸಿಕ್ಕೀತು ಅಂತ ತಿಳ್ಕೊಂಡು 6 ತಿಂಗಳ ಪರ್ಯಂತರವಾಗಿ ಸೇವೆಯನ್ನು ಮಾಡಿದರು. ಸದ್ಗುರುನಾಥ ಸೇವಾ ಪ್ರಿಯ, ಅಭಿಷೇಕ ಪ್ರಿಯ ಶಿವ ಅಲ್ರಿ, ಮೋದಕ ಪ್ರಿಯ ಗಣಪತಿ, ಸೇವಾ ಪ್ರಿಯ ಸದ್ಗುರುನಾಥ. ಇಂತಹ ಸೇವೆಯನ್ನು ಮಾಡಿದಾಗ ಗುರುಗಳು ನೀವು ಯಾರು, ಯಾಕೆ ಬಂದಿರಿ ಕೇಳಿದಾಗ ತತ್ವದೃಷ್ಟಿ, ಅಪ್ಪ ನಾವು ಶುಭಸಂತತಿ ಮಹಾರಾಜನ ಮಕ್ಕಳು, 3 ಮಂದಿ ಸಹೋದರರಿದ್ದೇವೆ. ನಾವು ಈ ಭವದುಃಖಕ್ಕೆ ಭಯಪಟ್ಟು ನಿಮ್ಮ ಹತ್ತಿರ ಬಂದೀವಿ. ಅತ್ಯಂತ ದುಃಖದ ನಿವೃತ್ತಿ ಆಗಬೇಕು, ಪರಮಾನಂದದ ಪ್ರಾಪ್ತಿ ಆಗಬೇಕು, ಇಂಥ ಉಪಾಯವನ್ನು ಹೇಳ್ರಿ. ಗುರುಗಳೇ ನಂತರ ಇದು ಭ್ರಾಂತಿ ಮೂಲಕವಾಗಿ ನಿನ್ನ ಪ್ರಶ್ನೆ ಬಂದದ, ಯಾಕ್ರಿ ಅಂದವ. ಇಲ್ಲ, ನೀನು ಆನಂದ ಸ್ವರೂಪನೇ ಇದ್ದೀಯ, ಇಲ್ಲದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಸಾಧ್ಯದ, ಇದ್ದದ್ದನ್ನು ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಬರಂಗಿಲ್ಲ. ಆದ್ದರಿಂದ ನೀನು ಆನಂದ ಸ್ವರೂಪನೇ ಇದ್ದೀಯ. ಅವಾಗವ ಅಂದ, ನಾ ಆನಂದ ಸ್ವರೂಪ ಇದ್ದದ್ದೇ ಖರೆಯಾಗಿದ್ದರೆ ನನಗೆ ವಿಷಯದ ಇಚ್ಛೆ ಆಗಬಾರದು. ವಿಷಯದ ಸಂಬಂಧದಿಂದ ಆನಂದ ತೋರ್ತತೆಲ್ಲ, ನಾನು ಆನಂದ ಸ್ವರೂಪ ಅಲ್ಲ, ವಿಷಯಗಳಲ್ಲೇ ಆನಂದದ ಅಂತ. ಆವಾಗ ಗುರುಗಳಂತಾರ, ಹಾಗಿಲ್ಲಪ್ಪ, ವಿಷಯಗಳಲ್ಲಿ ಆನಂದ ಇಲ್ಲ. ದುಃಖ ಮಿಶ್ರಿತವಾದ ಸುಖ, ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಸುಖಯೋಗಿ. ಮರ್ಕಟ ಸಕ್ಕಿ ಕೀಲನ್ನು ಕಿತ್ತು ಬಿಸುಟಂದದಲ್ಲಿ ಮದುಗುತ್ತವ, ಇಕ್ಕಿ ನೆಕ್ಕಲು ಖಡ್ಗಧಾರೆಗೆ ಸಿಕ್ಕಿ ನಾಲಿಗೆ ಶೀಳುವಂದದ ಲುಕ್ಕಿ ವಿಷಯ ಸುಖ ಕೆಳಸಿ ಕಡು ದುಃಖ ಪಡುತ್ತೀಹರು. ಅನುಭವಾಮೃತ. ವ್ಯಾಸ ಭಗವಾನರು ತನ್ನ ಮಗನಾದ ಶುಕನಿಗೆ ಉಪದೇಶ ಮಾಡಿರ್ತಕ್ಕಂಥ ಅನುಭವಾಮೃತದಲ್ಲಿ ಬರೀತಾರೆ, ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಸುಖಯೋಗಿ. ವಿಷಯಗಳಿಂದ ಸಿಗುವುದೆಲ್ಲ ದುಃಖ ಮಿಶ್ರಿತವಾದ ಸುಖ. ಎಲ್ಲಿ ತನಕ ಇಂದ್ರಿಯಗಳಲ್ಲಿ ಪ್ರಬಲ ಶಕ್ತಿ ಇರ್ತದೆ ಅಲ್ಲಿ ತನಕ ಸುಖವಾಗಿ ತೋರ್ತವೆ. ಅಥವಾ ಒಂದು ಹೋಳಿಗೆ ಮಾಡಿ ಉಣ್ಬೇಕಂತ ನೀವು ಇಚ್ಛಾ ಮಾಡ್ರಿ ಅಂತ ತಿಳ್ಕೊರಿ. ಆ ತಾಯಿ ನಸೀಕನ 4 ಗಂಟೆಗೆ ಕೇಳಬೇಕು, ಬ್ಯಾಳಿ ಕುದಿಸ್ಬೇಕು, ಕನಕ ನಾದಬೇಕು ಅಲ್ರಿ. ಎಲ್ಲ ಮಾಡಿ ಹೋಳಿಗೆ ಹಂಚಿ ಒಲಿ ಮೇಲೆ ಇಡಬೇಕು. ಅದ್ರಾಗ ಕಟ್ಟಿಗೆ ಹಸಿ ಇದ್ದು ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು. ಪಾಪ ಇವ ವೀರಭದ್ರ ಬಾಗಲ್ ಐತೆ, ಹೋಳಿಗೆ ಯಾವುದೋ ಇಲ್ಲ ಅದ, ಅಷ್ಟು ತ್ರಾಸು ಮಾಡಿಕೊಂಡು ಹೋಳಿಗೆ ನೀಡಿರತ್ತೆ ತಿಳ್ಕೊ.
ತುಪ್ಪ ಹಾಕಿರ ತಿಳ್ಕೊ, ಎಷ್ಟು ತಕ್ಕ ಊಟ ಆಗೋ ತಕ್ಕ ಅದರ ರುಚಿ ಅದು. ಹೋಳಿಗೆ ತಯಾರು ಮಾಡೋ ಕಷ್ಟ ಎಟ್ಟದ ಅಲ್ಲ. ನಾಲ್ಗೆ ಬಿಟ್ಟು ಒಳಗೆ ಹೋತಂದ್ರೆ ಮುಗದ ಹೋತು ಕಥೆಯಲ್ಲಿ. ಅಟ್ಟ ನಾಲಿಗೆ ವಿಷಯಕ್ಕೆ ಸಂಬಂಧ ಆದಾಗ ಎಷ್ಟು ಆನಂದ ಆಕತಿ ಅಟ್ಟೆ. ಆದ್ರೆ ದುಃಖ ಹೆಚ್ಚು ಕಡಿಮೆ ತಿಂದಂದ್ರೆ ದವಾಖಾನೆ. ಯಾಕ್ರಿ ಅಂದ ಸ್ವಾಮಿ ಭಾಳ ಹೋಳಿಗೆ ಉಂಡ, 1 2 3 4 5 6 7 8 ಹಂಗೆ ಆಕೆ ನೀಡಾಕ ಪಾಪ ಭಕ್ತ ಹೆಣ್ಮಗಳು 10ನೇ ಹೋಳಿಗೆ ಕೈಯಾಗ ಹಿಡ್ದಾನ ಸ್ವಾಮಿ. ಆ ಹೋಳಿಗೆ ಹೇಳ್ತತೆ, ಒಳಗೆ ಹಾಕಬೇಡ ಸ್ವಾಮಿ, ನೀವು ಒಳಗೆ ಹಾಕಿದ 9 ಮಂದಿ ತೊಗೊಂಡು ಹೊರಗೆ ಬರ್ತನತೈತೆ. ಅದು ಒಳಗೆ ಹಾಕಿದ ಬಿತ್ತ ತೊಗೊಂಡು ಹೋದ್ರೆ ದವಾಖಾನೆಗೆ. ಯಾರು ಯಾಕೆ ತಂದ್ರಿಲ್ಲ ಇದನ್ನು? ಆ ಕಡೆ ಸ್ಮಶಾನಕ್ಕೆ ಕೊಯ್ಯಬಾರ್ದು ನಾವು. ಕಣ್ ತೆರೆದ ಇದೊಮ್ಮೆ ಡಾಕ್ಟ್ರ ಉಳಿಸಪ್ಪ. ಆಯಿತು, ಔಷಧ ತೊಗೊಂಡು ಬಂದ. 1 ಕಪ್ ಔಷಧ ಕುಡಿಪ. ನೋಡಿದ ಕಪ್ ಹಿಡಿಯೋಟ್ಟು ಜಾಗಿತ್ತರ ಇನ್ನೊಂದು ಹೋಳಿಗೆ ತಿಂತೀನ್ರಿ ಡಾಕ್ಟ್ರ್ ಅಂದಂತವ. ಎಷ್ಟು ದುಃಖ! ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಸುಖಯೋಗಿ, ಮರ್ಕಟ ಸೊಕ್ಕಿ ಕೀಲನ್ನು ಕಿತ್ತು ಬಿಸಿಟಂದದಲ್ಲಿ. ಹೆಂಗದ ಮರ್ಕಟ ಅಂದ್ರೆ ಮಂಗ. ಮೊದಲಿನ ಕಾಲದಾಗ ಬಡ್ಡಿಯನ್ನು ಕೊರಿತಿದ್ರು, ಕಟ್ಟಿಗೆ ಬಡ್ಡಿ. ಕೆಳಗೆ ದೊಡ್ಡ ತೆಗ್ಗಿರ್ತಿತ್ತು, ಮ್ಯಾಲೊಬ್ಬ ಕೆಳಗೊಬ್ಬ ಕರ ಸಿಡ್ದ ಕೊರಿತಿದ್ದರು. ಅರ್ಧ ಕೊರೆದ್ರು. ನಾಳೆ ಬಂದು ಕರಗಾಸ ಹಾಕಲಕ್ಕಂಥೇಳಿ ಅದರೊಳಗೆ ಒಂದು ಬೆನಿ ತುರುಕಿದ್ರು. ಅದು ಹಿಂಗೆ ಕುಯ್ತಪ್ಪ. ಆ ಕಡೆದ ಒಂದು ಮಂಗ್ಯ ಬತ್ತು ರೀ. ಮಂಗ್ಯ ಬಂದ ಕೊಡದ ಮೇಲೆ ಕುಯ್ತು. ಈ ಸಂಧ್ಯಾಗ ಬಾಲ ಮೊದಲಾದ ಅವಯವಗಳು ಸಿಕ್ಕೊಂಡಿದ್ದು. ಸುಮ್ಕೊಂಡ್ರಬಾರ್ದ ಮಂಗ್ಯ. ಅದು ಬೆನಿ ಹಿಂಗೆ ಮಾಡ್ಕೊಂಡು ಕಿತ್ತಪ್ಪ. ಬಾಲ ಅದ ಸಿಕ್ಕೋತ್ತರಿ. ಅಯ್ಯೋ 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 ಚೂ ಮಾಡಾಕೈತಿ. ಯಾರು ಮಾಡ್ಕೊಂಡಿದ್ದದು? ಹಾಂ, ಯಾಕೆ ಸಾಧನ ಶಿಬಿರಕ್ಕೆ ಮಂದಿ ಬರಂಗಿಲ್ಲ? ಬಾಲ್ ಸಿಕ್ಕೊಂಡದ. ಬಾಲ್ ಸಿಕ್ಕೊಂಡು ಅಲ್ಲೇ ಕಿರಿಕಿರಿ ಮಾಡ್ತಾರೆ. ಹೋಗ್ತೀರಾ? ಹೋಗಿ ಬರ್ರಿ. ಅದಕ್ಕೆ ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಸುಖಯೋಗಿ, ಮರ್ಕಟ ಸೊಕ್ಕಿ ಕೀಲನ್ನು ಕಿತ್ತು ಬಿಸಿಟಂದದಲ್ಲಿ ಮಧುಗ್ರತವ. ಇನ್ನೊಂದು ದೃಷ್ಟಾಂತ ಮಧುಗ್ರತ ಅಂತಂದ್ರೆ ಜೇನುತುಪ್ಪ. ಹರಿತವಾದ ಖಡ್ಗ, ರಾಜರು ಖಡ್ಗ ಮಸದ ಅದ್ರ ಮೇಲೆ ಜೇನುತುಪ್ಪ ಬಿಟ್ಟಿರ್ತಾರೆ. ಹಣಿ ನಾಯಿ ಬತ್ತತ್. ನಾಯಿ ಬಂದ ಆ ಖಡ್ಗದ ಹತ್ತಿತ್ತಲ್ಲ, ಜೇನುತುಪ್ಪ ನೆಕ್ತತ್ತ. 4 2 ಅದು. 1 ಹನಿ ಜೇನುತುಪ್ಪದ ಸುಖ ಎಷ್ಟು, 4 2 ಆದದ್ದು ದುಃಖ ಎಷ್ಟು. ಈ ರೀತಿ ವಿಷಯ ಸುಖಗಳೆಲ್ಲ ದುಃಖ ಮಿಶ್ರಿತ ಅದಾವೆ. ತಮ್ಮ ಆ ವಿಷಯದಲ್ಲಿ ಸುಖ ಇಲ್ಲ. ಸುಖ ಸ್ವರೂಪ ನೀನೇ ಇದ್ದೀಯ. ಆ ಯಾವ ಮನುಷ್ಯನಿಗೆ ಸುಖದ ಇಚ್ಛೆ ಆಯ್ತಂದ್ರೆ ಅಂತಃಕರಣ ಚಂಚಲ ಆಕತ್ತೆ. ಆವಾಗ ವಿಷಯ ಸುಖವನ್ನು ಪಡಿಬೇಕಂತ ಪ್ರಾಪ್ತಿ ಮಾಡ್ಕೋವಾಗ ಪ್ರಿಯ, ಮೋದ, ಪ್ರಮೋದ ಅಂತ 3 ವೃತ್ತಿಗಳಾಗ್ತವೆ. ಆವಾಗ ವಿಷಯವನ್ನು ಭೋಗಿಸುವ ಸಂದರ್ಭದಲ್ಲಿ ಎಷ್ಟು ಐತೆಲ್ಲ ಅಂತ ಕೇರ ಸ್ವಲ್ಪ ಮಟ್ಟಿಗೆ ಹೆಂಗಂದ್ರೆ ನಾಯಿ ಖಡ್ಗ ನೆಕ್ಕಿದಂಗೆ. ಮಂಗ್ಯ ಬೆನಿ ಕಿತ್ತಂಗೆ. ಹೌದಲ್ರಿ?
ಇಷ್ಟೆಲ್ಲ ಇರುವುದರಿಂದ ತಮ್ಮ ಅದು ದುಃಖ ಮಿಶ್ರಿತ ಸುಖ, ವಿಷಯದಲ್ಲಿ ಸುಖ ಆಯ್ತಂತ ನೀ ತಿಳ್ಕೊಂಡಿದ್ದಲ್ಲ ತಪ್ಪದ. ನೀನೇ ಆನಂದ ಸ್ವರೂಪ ಇದ್ದೀಯ. ಮತ್ತು ನನಗೆ ಈ ವಿಷಯದ ಇಚ್ಛಾ ಯಾಕೆ ಆಗ್ತದ ಅಂತ ಕೇಳಿದ್ರೆ, ಯಾಕೆ ಆಗ್ತದ ಅಂತ ಹೇಳ್ಯಾರ, ಆತ್ಮ ವಿಮುಖ ಬುದ್ಧಿಗೆ ಇದ್ದವರಿಗೆ ವಿಷಯದ ಇಚ್ಛೆ ಆಗುತ್ತದೆ. ನೂರಾರು ವರ್ಷ ಮಹಾತ್ಮರು ಸಮಾಧಿಯೊಳಗಿರ್ತಾರೆ, ಅವ್ರಿಗೇನ್ರಿ ಇಚ್ಛೆ ಆಗ್ತದ ಏನೋ ಇಲ್ಲ. ಆತ್ಮ ಸಮ್ಮುಖ ಅನ್ರಿ ವೃತ್ತಿಯನ್ನು ಅಂತರ್ಮುಖ ಮಾಡೋದಂದ್ರೆ ಅದು ಬಹಳ ಕಠಿಣವಾದ ಕೆಲಸ. ಆ ಅಂತರ್ಮುಖ ಮಾಡೋದು ಹೊರತಾಗಿ ನಿಮಗೆ ಆತ್ಮನ ಆನಂದದ ಭಾನ ಆಗುವುದಿಲ್ಲ. ತಮ್ಮ ವಿಷಯಗಳು ಪಡೆವೆಡೆಯೋದಲು ಮತ್ತೆ ಆಯಾಸ, ನಡುವೆ ನಿಂತಿಹುದಲ್ಲಿ ಸುಖದಾಭಾಸ, ಕಡೆಗಳು ಹೇಸಿಗೆ ಮುಸ್ಕೊತ್ತಿಹುದು ಸಿಡಿಮಿಡಿಗೆ ಆಗಡೆ ಮನಸ್ಸಿಂಗ. ಅದೆಲ್ಲ ಖರೆ ರೀ. ಶಿಷ್ಯ ಅಂತಾನ ಬಹಿರ್ಮುಖ ಬುದ್ಧಿ ಉಳ್ಳವರಿಗೆ ವಿಷಯದ ಇಚ್ಛಾಕತಿ ಅದು ಅಜ್ಞಾನಿಗಳಿಗೆ ಸಂಬಂಧಪಟ್ಟದ್ದು. ಜ್ಞಾನಿಗಳಿಗೆ ವಿಷಯ ಇಚ್ಛೆ ಆಕತ್ಯೋ ಇಲ್ಲೋ, ಅವ್ರಿಗೂ ಕೂಡ ಜ್ಞಾನಿಗಳಿಗೆ ವಿಷಯವನ್ನು ಭೋಗಿಸುವಾಗ ಆನಂದದ ಭಾನ ಆಕತ್ಯೋ ಇಲ್ಲೋ. ಆವಾಗ ಹೇಳಿದ್ರು ಅವ್ರಿಗೂ ವಿಷಯದ ಇಚ್ಛೆ ಆಗ್ತದೆ. ಪ್ರಾರಬ್ಧದ ನಿಮಿತ್ತದಿಂದ ಅವ್ರಿಗೂ ವಿಷಯದ ಇಚ್ಛೆ ಆಗ್ತದೆ, ವಿಷಯದ ಆನಂದನೂ ಪ್ರಾಪ್ತ ಆಗ್ತದೆ. ಪರಂತು ಆ ಆನಂದ ಏನು ತಿಳ್ಕೊತಾರೆ, ಅಜ್ಞಾನಿಗಳು ಆನಂದ ವಿಷಯದಿಂದ ಬಂತ ತಿಳ್ಕೊತಾರೆ. ಜ್ಞಾನಿಗಳು ಇದು ನನ್ನ ಆನಂದವೇ, ವಾಯ ಬಂದದ, ವಾಯ ಬಸ್ ಇದ್ದಂಗ ಅಂತ ತಿಳ್ಕೊತಾರೆ. ಆದ್ದರಿಂದ ನೀನೇ ಆನಂದ ಸ್ವರೂಪಿದ್ದೀಯೇ ಹೊರತು ವಿಷಯಗಳಲ್ಲಿ ಆನಂದ ಇಲ್ಲ. ಅದಾಯ್ತು ಬಿಡ್ರಿ, ಈ ದುಃಖದ ನಿವೃತ್ತಿಯ ಉಪಾಯ ಹೇಳ್ರಿ ಅಂದವು. ನಿನ್ನಲ್ಲಿ ದುಃಖದ ಲವಲೇಶನೂ ಇಲ್ಲ ಅಲ್ಲ, ದುಃಖ ಇಲ್ಲ, ಜನ ಮರಣ ರೂಪ ದುಃಖ ಇಲ್ಲವೇ ಇಲ್ಲ. ಶರೀರ ಹುಟ್ಟತೋ ಏನು ಆತ್ಮ ಹುಟ್ಟತಾನೋ? ಈ ಹುಟ್ಟುದು ಸಾಯುವುದು ಎಲ್ಲದ? ದೇಹದೊಳಗದ ನಾವು ಹೊರತು ಆತ್ಮನಲ್ಲಿ ಹುಟ್ಟು ಸಾವು ಜನನ ಮರಣ ದುಃಖ ಇವು ದೊಡ್ಡ ಭಾಳ ಸಣ್ಣ ಸಣ್ಣ ಭಾಳ ಅದಾವ ದುಃಖಗಳ. ಸಾವಿರ ಕೋಟಿ ಉಂಟು ಶಂಕರ, ಒಂದಲ್ಲ ಎರಡಲ್ಲ. ಇದೆಲ್ಲ ಏನದ ಅಂತ ಕೇಳಿದ್ರೆ, ಈ ಜ್ಞಾನಿಗಳಿಗೂ ವಿಷಯದ ಇಚ್ಛೆ ಆಕತಿ, ಅವರು ನನ್ನ ಆನಂದವೇ ಅಂತಾರೆ. ಆ ಅಜ್ಞಾನಿಗಳು ಇದು ವಿಷಯದಿಂದ ಆನಂದ ಬಂತು ಅಂತ ತಿಳ್ಕೊತಾರೆ. ಟಿಪ್ಪಣಿಯೊಳಗೊಂದು ಮಜಾ ಮಾತು ಹೇಳಿದ್ದಾರೆ ಆ ಸಂದರ್ಭದಲ್ಲಿ. ಅಲ್ರಿ, ವಿಷಯದಿಂದ ಬರುವ ಸುಖ ನಮ್ಮ ಆನಂದವೇ ಅಂದ್ರೆ ನಮಗೆ ವಿಷಯ ಬಿಡ್ರಿ ಯಾಕೆ ಬೆನ್ನು ಹತ್ತಿರ ನಮಗೆ? ಹೌದಲ್ರಿ? ವಿಷಯಗಳಲ್ಲಿ ಆತ್ಮನ ಆನಂದವೇ ಅಂತಂದ್ರೆ ನಾವು ಅದನ್ನು ಭೋಗ ಮಾಡ್ಕೊತಿರ್ತೀವಲ್ಲ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಹಾಲು ಉತ್ತಮವೇ, ಒಳ್ಳೆಯ ಪಾತ್ರೆಯೊಳಗೆ ಕುಡಿದ್ರೆ ಚಲೋ. ನಾಯಿ ತಲೆ ಬುರುಡಿಯೊಳಗೆ ಹಾಲು ಕುಡಿದು ಅಪಾತ್ರ. ಹಾಂಗೆ ವಿಷಯದಿಂದ ಆನಂದ ಏನು ಬರ್ತೈತೆ ಅಂತ ತಿಳ್ಕೊಂಡಿದ್ದಿ, ನಾಯಿ ಡೋಗ್ಯಾಗಿನ ಹಾಲು ಕುಡ್ದಂಗೆ ನೋಡುತ್ತಮ್ಮ ಅಂದರು. ಹಂಗಾರೆ ದುಃಖದ ನಿವೃತ್ತಿ, ದುಃಖ ಇಲ್ಲ ಅಂತೀರಲ್ಲ, ನಮಗೆ ಕಾಣಿಸ್ತಲ್ಲ, ಪ್ರತ್ಯಕ್ಷ ಕಾಣಿಸ್ತಲ್ಲ ಅಂತಂದ್ರೆ ಅಮ್ಮ ಇಲ್ಲದ್ದು ಕಾಣಿಸಬಾರ್ದಂತ ನೇಮ ಇಲ್ಲ. ಇಲ್ಲದ್ದು ಕಾಣಿಸ್ತದ. ಹಾಗದಾಗಿ ನಾವು ಇದ್ದದ್ದು ಇಲ್ಲದ್ದು, ಚಿಂಪ್ಯಾಗಿನ ಬೆಳ್ಳಿ ಇದ್ದದ್ದು ಇಲ್ಲದ್ದು, ಇಲ್ಲದ್ದು ಕಾಣಿಸ್ತದ. ಆಗ ದುಃಖ ಇಲ್ಲ, ತೋರ್ತದ. ಯಾಕೆ ತೋರ್ತದ? ಹಾವು ಯಾಕೆ ತೋರ್ತದ? ಹಗ್ಗದ ಅಜ್ಞಾನದಿಂದ ಹಾವು ತೋರ್ತದ.
ಬೆಳ್ಳಿ ಯಾಕೆ ತೋರ್ತದ? ಶಿಂಪಿ ಅಜ್ಞಾನದಿಂದ ಬೆಳ್ಳಿ ತೋರ್ತದ. ದುಃಖ ಯಾಕೆ ತೋರ್ತದ? ಬ್ರಹ್ಮದ ಅಜ್ಞಾನದಿಂದ, ಆತ್ಮನ ಅಜ್ಞಾನದಿಂದ ದುಃಖ ತೋರ್ತದ. ಆದ್ದರಿಂದ ದುಃಖದ ನಿವೃತ್ತಿಯನ್ನು ಮಾಡಬಾರ್ದು. ಹ್ಯಾಂಗೆ ಹಾಕಿದಾಗ ಹಾವು ಇಲ್ಲವೇ ಇಲ್ಲವೋ ಹಾಗ ಜಗದ್ರೂಪ ದುಃಖ ಇಲ್ಲವೇ ಇಲ್ಲ. ಅದರ ಸಲುವಾಗಿ 4 ಮಂದಿ ಖ್ಯಾತಿಗಳನ್ನು ಹೇಳಿದ್ದಾರೆ. ನಿನ್ನಿನ ದಿವಸ ವಿಚಾರ ಮಾಡಿದ್ವಲ್ಲ. ಅಸತ್ ಖ್ಯಾತಿ, ಶೂನ್ಯವಾದಿಗಳು ಅಸತ್ ಖ್ಯಾತಿಯನ್ನು ಹೇಳ್ತಾರೆ. ಎರಡನೇದ್ದು ಕ್ಷಣಿಕ ವಿಜ್ಞಾನವಾದಿಗಳು ಆತ್ಮಖ್ಯಾತಿಯನ್ನು ಹೇಳ್ತಾರೆ. ನ್ಯಾಯ ಮತ್ತು ವೈಶೇಷಿಕರು ಮತದಲ್ಲಿ ಅನ್ಯತಾ ಖ್ಯಾತಿಯನ್ನು ಹೇಳ್ತಾರೆ. ಸಾಂಖ್ಯ ಮತದಲ್ಲಿ ಪ್ರಭಾಕರರ ಆಖ್ಯಾತಿಯನ್ನು ಹೇಳ್ತಾರೆ. ಯಾವ ರೀತಿ ಹಗ್ಗದಲ್ಲಿ ಹಾವು, ಶಿಂಪಿಯಲ್ಲಿ ಬೆಳ್ಳಿ, ಪರಬ್ರಹ್ಮದಲ್ಲಿ ಜಗತ್ತು, ಇವೇ ಮೊದಲಾದ ಭ್ರಮಗಳಿರುವವೋ ಅಲ್ಲಿ 4 ಮತಗಳು ಹೇಳಲ್ಪಟ್ಟಿರುವವು ಅಲ್ರಿ. ಬರೀ ಹಗ್ಗದಾಗ ಏನು ಹಾವಿನ ಕೂಡ ಬೆನ್ನು ಹತ್ತಬೇಡ್ರಿ. ಬ್ರಹ್ಮದಲ್ಲಿ ಜಗತ್ತು ತೋರಾಕತ್ತೈತಿ. ಹಗ್ಗದಾಗಿನ ಹಾವು ಯಾಕೆ ತೋರ್ತೈತಿ? ಹಗ್ಗದ ಜ್ಞಾನ ಇಲ್ಲದ್ರಿಂದ ತೋರ್ತೈತಿ. ದುಃಖಮಯವಾದ ಪ್ರಪಂಚ ಯಾಕೆ ತೋರ್ತೈತಿ ಅಂದ್ರೆ ಆತ್ಮನ ಬ್ರಹ್ಮದ ಜ್ಞಾನ ಇಲ್ಲದ ಸಲುವಾಗಿ ತೋರ್ತದ. ಹಂಗಾರೆ ಅದು ಹ್ಯಾಂಗೆ ತೋರ್ತದ ಅನ್ನೋದನ್ನು 4 ಮಂದಿ ಒಪ್ಕೊಂಡಾರ. ಏನಂತ ಶೂನ್ಯವಾದಿ ಅಸತ್ ಖ್ಯಾತಿಯನ್ನು ಹೇಳುತ್ತಾನೆ. ಮುಮುಕ್ಷುಗಳು ಒಂದು 3 ಶಬ್ದಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆ 3 ಶಬ್ದಗಳು ಯಾವುವು? ಸತ್, ಅಸತ್, ಮಿಥ್ಯಾ. ಏನೇನು? ಸತ್ತು, ಅಸತ್ತು, ಮಿಥ್ಯಾ. ಸತ್ತು ಅಂದರೆ ಯಾವಾಗಲೂ ಇರುವುದು, ಹೌದಲ್ಲ? ಸತ್ತು ಅಂದ್ರೆ ಯಾವಾಗಲೂ ಇರುವುದು. ಅಸತ್ತು ಅಂದರೆ ಎಲ್ಲೂ ಎಂದೂ ಇಲ್ಲದಿರುವುದು. ಗೊತ್ತಾಯ್ತು? ಸತ್ ಅಂದರೆ ಯಾವಾಗಲೂ ಇರುವುದು, ಅಸತ್ ಅಂದರೆ ಎಲ್ಲಿಯೂ ಇಲ್ಲದ್ದು, ಮಿಥ್ಯ ಅಂದ್ರೆ ಇಲ್ಲದೆ ತೋರುವುದು. ಹೌದಲ್ರಿ? ವೇದಾಂತಿಗಳ ಅನುಸಾರವಾಗಿ ಈ ಜಗತ್ತು ಸತ್ ಅಲ್ಲ, ಅಸತ್ತೂ ಅಲ್ಲ. ಸತ್ತಾಗಿದ್ರೆ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗಬಾರ್ದಾಗಿ ಇರಬೇಕಾಗಿತ್ತು. ಹಂಗೆ ಸತ್ತಂದ್ರೆ ಯಾವಾಗಲೂ ಇರುವುದು, ಅಸತ್ತಂದ್ರೆ ಇಲ್ಲದ್ದು. ಈ ಜಗತ್ತು ಇಲ್ಲದ್ದು ಅಲ್ಲ, ಇದ್ದದ್ದು ಅಲ್ಲ. ಹೆಂಗದ? ಮಿಥ್ಯಾ. ಇಲ್ಲದೆ ಇದ್ದಂತೆ ತೋರುವುದು. ಹಂಗ ಹಗ್ಗದಾಗ ಹಾವ ಇಲ್ಲ, ಇಲ್ಲದೆ ತೋರ್ತದ. ಇದಕ್ಕೆ ಸತ್ತು ಅನ್ನಕ್ಕೆ ಬರಂಗಿಲ್ಲ, ಅಸತ್ತು ಅನ್ನಕ್ಕೆ ಬರಂಗಿಲ್ಲ. ವೇದಾಂತಗಳಿದಕ್ಕೆ ಮಿಥ್ಯಾ. ಸುಳ್ಳು ಬೇರೆ, ಮಿಥ್ಯಾ ಬೇರೆ. ನೀವು ಸುಳ್ಳು ಅಂದ್ಕೂಡಲೇ ಇರಬಾರ್ದು, ಅದು ಕಾಣಿಸಬಾರ್ದಾಗಿತ್ತಲ್ರಿ ಅಂದಿರಿ ಅಲ್ರಿ. ಅಸತ್ತಲ್ಲ ಜಗತ್ತು, ಮಿಥ್ಯ, ಇಲ್ಲದೆ ಇದ್ದಂತೆ ತೋರ್ತದ. ಅದನ್ನು ಶೂನ್ಯವಾದಿ ಹ್ಯಾಂಗೆ ಹೇಳ್ತಾನಂದ್ರೆ, ಎಂದೂ ಎಲ್ಲೂ ಇಲ್ಲದ್ದು ಸರ್ಪ ರಜ್ಜು ದೇಶದಾಗ ತೋರ್ತದ. ಅಸತ್ತ, ಅಸತ್ತ ಹಂಗೆ ಗೊತ್ತಿಲ್ಲ. ಎಂದೂ ಎಲ್ಲಿಯೂ ಇಲ್ಲದ್ದು ಅಸತ್. ಅಂತಹ ಶೂನ್ಯವಾದಿ ಏನು ಹೇಳ್ತಾನ? ಅಸತ್ತ ಖ್ಯಾತಿ, ಎಂದೂ ಎಲ್ಲಿಯೂ ಇಲ್ಲದ್ದು ಹಾವ ಹಗ್ಗದಾಗ ತೋರ್ತದ. ಕ್ಷಣಿಕ ವಿಜ್ಞಾನವಾದಿ ಏನಂತಾನ? ಆತ್ಮಖ್ಯಾತಿ ಅಂದ್ರೆ ಏನು? ಅದು ಮುಂದೆ ಒಂದೊಂದು ಹೇಳಿದ್ದಾರೆ. ಅಲ್ಲಿ ಶೂನ್ಯವಾದಿ ಅಭಿಪ್ರಾಯವಿರುತ್ತದೆ. ಹಗ್ಗದ ಸ್ಥಾನದಲ್ಲಿ ಸರ್ಪವು ಅತ್ಯಂತ ಅಸತ್ತಾಗಿದೆ ಮತ್ತು ಅದರಂತೆ ಅನ್ಯ ದೇಶದಲ್ಲಿ ಆದರೂ ಕೂಡ ಅತ್ಯಂತ ಅಸತ್ತಾಗಿದೆ. ಇಂತಹ ಅತ್ಯಂತ ಅಸತ್ತಾಗಿರೋ ಸರ್ಪದ ಜ್ಞಾನವು ಹಗ್ಗದ ದೇಶದಲ್ಲಿ ಆಗುತ್ತದೆ. ಇದಕ್ಕೆ ಅಸತ್ ಖ್ಯಾತಿ ಎಂದು ಹೇಳುತ್ತಾರೆ. ಅತ್ಯಂತ ಅಸತ್ ಸರ್ಪದ ಖ್ಯಾತಿ ಅಂದರೆ ಭಾನ ಮತ್ತು ಕಥನ. ಈ ರೀತಿಯಾಗಿ
ಈ ದೃಷ್ಟಾಂತದೊಳಗೆ ಅವರು ಪ್ರಶ್ನೆ ಮಾಡಿರ್ತಾನೆ, ಅದು ಸಿದ್ಧಾಂತಕ್ಕೆ ಸಮೀಪ ಆಗ್ತದೆ. ಆದ್ದರಿಂದ ಅಲ್ಲಿ ಶೂನ್ಯವಾದಿ ಏನಂತಾನ ಅಂದ್ಕರೆ, ಎಲ್ಲೂ ಎಂದೂ ಇಲ್ಲದ್ದು ಸರ್ಪ ರಜ್ಜು ದೇಶದಲ್ಲಿ ತೋರ್ತದ. ಇದಕ್ಕೆ ಏನಂತಾರೆ? ಅಸತ್ ಖ್ಯಾತಿ. ಯಾರು ಹೇಳ್ಯಾರ? ಶೂನ್ಯವಾದಿಗಳು. ಆ ಶೂನ್ಯ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೈತೆ ಇಲ್ಲದ್ದು ಅಂತ. ಶೂನ್ಯವಾದಿಗಳು ಅಸತ್ ಖ್ಯಾತಿಯನ್ನು ಹೇಳ್ತಾರೆ. ಕ್ಷಣಿಕ ವಿಜ್ಞಾನವಾದಿಗಳು ಹಗ್ಗದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರತು ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ. ಸರ್ಪ ಅಷ್ಟೇ ಅಲ್ಲ, ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಾಗಿ ಇಲ್ಲ. ಮತ್ತೇನೆಂದರೆ ಎಲ್ಲ ಪದಾರ್ಥಗಳು ಆಕಾರವನ್ನು ಬುದ್ಧಿನೇ ಧಾರಣ ಮಾಡುತ್ತದೆ. ಆ ಬುದ್ಧಿಯು ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಕ್ಷಣದಲ್ಲಿ ನಾಶ ಮತ್ತು ಉತ್ಪತ್ತಿಯನ್ನು ಹೊಂದುವಂಥ ಯಾವ ವಿಜ್ಞಾನವಿರುವುದೋ ಅದುವೇ ಸರ್ಪಭೂತ ರೂಪವಾಗಿ ತೋರುತ್ತದೆ. ಇದಕ್ಕೆ ಆತ್ಮಖ್ಯಾತಿ ಎಂದು ಹೇಳುತ್ತಾರೆ. ಆತ್ಮ ಅಂದರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿ. ಅವ್ರ ಮತದೊಳಗೆ, ಯಾರ ಮತದೊಳಗೆ? ವಿಜ್ಞಾನವಾದಿಯ ಮತದೊಳಗೆ ಆತ್ಮ ಅಂದರೆ ಹೆಂಗ? ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿನೇ ಅದು ಆತ್ಮ. ಅದು ಸರ್ಪರೂಪದಿಂದ ಖ್ಯಾತಿ ಅಂದರೆ ಭಾನ ಮತ್ತು ಕಥನ ಇರುತ್ತದೆ. ಎರಡದು ಶೂನ್ಯವಾದಿ ಮತ್ತು ಆತ್ಮ ವಿಜ್ಞಾನವಾದಿಗಳು. ಶೂನ್ಯವಾದಿಗಳು ಎಲ್ಲಿಯೂ ಇಲ್ಲದು ತೋರ್ತದ ಸರ್ಪ ಅಂದರು. ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿನೇ ಸರ್ಪಾಕಾರವಾಗಿ ತೋರುತ್ತಿದೆ. ಜಗತ್ತಿನ ಎಲ್ಲ ವಸ್ತುಗಳು ಹೊರಗಿಲ್ಲೇ ಇಲ್ಲ, ಬುದ್ಧಿನೇ ಎಲ್ಲ ವಸ್ತುಗಳ ರೂಪ ಆಕಾರವನ್ನು ಹೊಂದುತ್ತದೆ ಅವ್ರದ್ದು. ಅನ್ಯತಾ ಖ್ಯಾತಿ ಏನು ಹೇಳ್ತಾನೆ? ನ್ಯಾಯಿಕ ಮತ್ತು ವೈಶೇಷಿಕರು ಅಭಿಪ್ರಾಯದ ಹುತ್ತ ಮೊದಲಾದ ಸ್ಥಾನಗಳಲ್ಲಿ ಸತ್ಯ ಸರ್ಪ ಇರುತ್ತದೆ. ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ. ಅದರ ಬಲದಿಂದ ಸಮ್ಮುಖದಲ್ಲಿ ಹತ್ತಿರ ತೋರುತ್ತದೆ. ಯದ್ಯಪಿ ಸತ್ಯವಾದ ಸರ್ಪಕ್ಕೂ ಮತ್ತು ನೇತ್ರಕ್ಕೂ ಮಧ್ಯದಲ್ಲಿ ಗೋಡೆ ಮೊದಲಾದವುಗಳು ಅಡ್ಡ ಆಗಿರುತ್ತವೆಯಲ್ಲ ಅಂದ್ರೆ, ತಥಾಪಿ ದೋಷ ಸಹಿತವಾದ ನೇತ್ರವಿರುವುದರಿಂದ ಅಡೆತಡೆಗಳಿದ್ದಾಗ್ಯೂ ಕೂಡ ಸರ್ಪವು ನೋಡಲ್ಪಡುತ್ತದೆ. ಅನ್ಯಥಾ ಖ್ಯಾತಿ ಅಂದ್ರೇನು? ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯ ದೇಶದಲ್ಲಿ ತೋರುವುದು ಅನ್ಯಥಾ ಖ್ಯಾತಿ ಅಂತಾರೆ. ಅನ್ಯ ದೇಶದಲ್ಲಿ ಐತಿ. ಎಲ್ಲೈತಿ? ಹುತ್ತ ಮೊದಲಾದವುಗಳಲ್ಲೈತಿ. ಅನ್ಯ ದೇಶದಲ್ಲಿರೋದು ಅನ್ಯ ದೇಶದಲ್ಲಿ ತೋರುದು ಅಂದ್ರೆ ರಜ್ಜು ದೇಶದಲ್ಲಿ ತೋರ್ತದ. ಅದೈತಲ್ಲೇ ಹುತ್ತದೊಳಗೈತಿ ಸರ್ಪ. ತೋರ್ತತಲ್ಲೇ ಹಗ್ಗಗಳು ತೋರಾಕತ್ತೈತಿ. ಯಾಕೆ ತೋರ್ತೈತಿ ಹಗ್ಗದಲ್ಲಿ? ನೇತ್ರದಲ್ಲಿ ದೋಷ ಇರುವುದರಿಂದ. ಯಾರಾದರೂ ಈ ರೀತಿ ಶಂಕಾ ಮಾಡಬಹುದು ಇದರೊಳಗೆ. ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗುತ್ತದೆ, ಹೆಚ್ಚಾಗುವುದಿಲ್ಲ. ಹೇಗೆಂದರೆ ಜಠರಾಗ್ನಿಯಲ್ಲಿ ವಾತ ಪಿತ್ತ ಕಥಗಳೇ ದೋಷದಿಂದ ಪಾಚಕ ಸಾಮರ್ಥ್ಯವು ಕ್ಷೀಣಿಸುತ್ತದೆ. ಹೇಗೋ ಹಾಗೆ ನೇತ್ರದಲ್ಲಿ ಆದರೂ ತಿಮಿರಾದಿ ದೋಷದಿಂದ ಸಾಮರ್ಥ್ಯವು ಕ್ಷೀಣಿಸಬೇಕಾಗುತ್ತದೆ. ಕಡಿಮೆ ಆಗಬೇಕಾಗಿತ್ತು. ನೀನು ಅಲ್ಲಿದ್ದದ್ದು ಇಲ್ಲಿ ತೋರ್ತತಿ ಅಂತೀಯಲ್ಲ. ಹುತ್ತವೇ ಮೊದಲಾದ ಸ್ಥಾನಗಳಲ್ಲಿ ಇರುವ ಸರ್ಪದ ಜ್ಞಾನ ದೋಷ ಸಹಿತವಾದ ನೇತ್ರದಿಂದ ಆಗುತ್ತದೆ ಅನ್ನೇನು ಹೇಳಿರುವೆಯೋ, ಅಲ್ಲಿ ಶುದ್ಧ ನೇತ್ರದಿಂದ ಪರದೇಶದಲ್ಲಿರುವಂತಹ ಪ್ರತ್ಯಕ್ಷವಾಗಬೇಕಾಗಿತ್ತು ಅಲ್ಲ. ಶುದ್ಧ ನೇತ್ರದಿಂದ, ನೇತ್ರದಲ್ಲಿ ದೋಷ ಇರುವುದರಿಂದ ಅಲ್ಲಿದಿಲ್ಲಿ ತೋರ್ತೈತೆ ಅಂತೀಯಲ್ಲ. ಆಗ ಅವನು ಶುದ್ಧ ನೇತ್ರ ಇರತಕ್ಕಂಥ ಮನುಷ್ಯನಿಗೆ ಏನಾಗಬೇಕಾಗಿತ್ತು?
ಜಗತ್ತಿನಲ್ಲೆಲ್ಲ ವಸ್ತುಗಳು ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ. ಇನ್ನು ದೋಷ ಸಹಿತ ನೇತ್ರದಿಂದ ಹೇಗಾಗುತ್ತದೆ ಅಂದರೆ ದೋಷದಿಂದ ನೇತ್ರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ದೋಷದಿಂದ ಕಡಿಮೆ ಆಗುವುದಿಲ್ಲ. ದೋಷದಿಂದ ಸಾಮರ್ಥ್ಯ ಕಡಿಮೆ ಆಗುವುದಿಲ್ಲ. ಏನಕತಿ ನೇತ್ರದಲ್ಲಿ ಸಾಮರ್ಥ್ಯ ಹೆಚ್ಚಾಕತಿ. ದೋಷದಿಂದ ನೇತ್ರ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಎಂಬುದನ್ನು ಒಪ್ಪುವುದರಲ್ಲಿ ಯಾವ ದೃಷ್ಟಾಂತವೂ ಇಲ್ಲ ಅಂತ ಖಂಡನೆ ಮಾಡಿದವ. ಈಗ ಅದಕ್ಕೆ ಆ ಶಂಕೆ ಸಂಭವಿಸುವುದಿಲ್ಲ. ಇದೇನು ಹೇಳ್ತಿಲ್ಲ ಅದು ಯೋಗ್ಯ ಇಲ್ಲ ತಮ್ಮ. ಏಕೆಂದರೆ ಯಾರಿಗೋ ಒಬ್ಬರಿಗೆ ಪಿತ್ತ ದೋಷದಿಂದ ಇಂಥ ರೋಗವಾಗುತ್ತದೆ, ಅವರು 4 ಪಟ್ಟ ಭೋಜನ ಮಾಡಿದಾಗ್ಯಾದರೂ ಕೂಡ ತೃಪ್ತಿಯಾಗುವುದೇ ಇಲ್ಲ. ಹೇಗೆ ಪಿತ್ತ ದೋಷದಿಂದ ಜಠರಾಗ್ನಿ ಪಾಚಕ ಸಾಮರ್ಥ್ಯ ಹೆಚ್ಚಾಗುವುದೋ ಅದಂತ ನೇತ್ರದಲ್ಲಿಯೂ ಕೂಡ ತಿಮಿರಾದಿ ದೋಷಗಳಿಂದ ಬೇರೆ ದೇಶದಲ್ಲಿರೋ ಸರ್ಪ ಪ್ರತ್ಯಕ್ಷ ಮಾಡಿಕೊಳ್ಳಲು ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಸಾಮರ್ಥ್ಯ ಹೆಚ್ಚಾಕತಿ, ಅದಕ್ಕೆ ಅಲ್ಲಿದ ಇಲ್ಲಿ ತೋರಾಕತ್ತೈತಿ. ಹಿಂಗೆ ಅನ್ಬೇಕ ಹೊರತು ಸಾಮರ್ಥ್ಯ ಕಡಿಮೆ ಇರುವುದರಿಂದ ತೋರ್ತತಿ, ಬುದ್ಧಿ ನೇತ್ರದ ಸಾಮರ್ಥ್ಯ ಕಡಿಮೆ ಇದ್ದು ತೋರ್ತತಿ ಅಂತ ಹಿಂಗೆ ಹೇಳಬಾರದು ಅಂತ ಪ್ರಾಚೀನ ನ್ಯಾಯಕರನ್ನ ನವೀನ ನ್ಯಾಯಕರು ಖಂಡನೆ ಮಾಡ್ರಿ. ಈ ರೀತಿಯಿಂದ ಹುತ್ತಬೆ ಮೊದಲಾದ ಸ್ಥಾನದಲ್ಲಿರೋ ಸರ್ಪವನ್ನು ಅನ್ಯಥಾ ಅಂದರೆ ಬೇರೆ ಪ್ರಕಾರದಿಂದ ಸಮ್ಮುಖವಾದ ರಜ್ಜು ದೇಶದಲ್ಲಿ ಯಾವ ಖ್ಯಾತಿ ಅಂದರೆ ಬಾಣ ಮತ್ತು ಕಥನ ಮಾಡಿರುವರೋ ಅದು ಅನ್ಯಥಾ ಖ್ಯಾತಿ ಎಂದು ಹೇಳಿಸಿಕೊಳ್ಳುತ್ತದೆ. ಅನ್ಯಥಾ ಖ್ಯಾತಿಯಲ್ಲಿ 2 ಜನ ಆದರು, ಪ್ರಾಚೀನ ನಾಯಕರು, ನವೀನ ನ್ಯಾಯಕರು. ಪ್ರಾಚೀನದವ್ರು ಏನಂತಾರೆ, ಹುತ್ತದಲ್ಲಿರುವುದು ಅನ್ಯ ಸ್ಥಾನದಲ್ಲಿರುವ ಸರ್ಪ ಅನ್ಯ ಸ್ಥಾನದಲ್ಲಿ ತೋರೋದಕ್ಕೆ ಅನ್ಯಥಾ ಖ್ಯಾತಿ ಅನ್ಬೇಕು ಅಂತ ಪ್ರಾಚೀನ ನ್ಯಾಯಕರು. ನವೀನ ನ್ಯಾಯಕ್ಕೆ ಏನಂತಾರೆ, ಅನ್ಯವಾದ ರಜ್ಜು ಅನ್ಯವಾದ ಸರ್ಪಾಕಾರದಿಂದ ತೋರ್ತತಿ, ಇದಕ್ಕೆ ಅನ್ಯಥಾ ಖ್ಯಾತಿ ಅನ್ನಬೇಕು ಅಂತ ಅನ್ಯಥಾ ಖ್ಯಾತಿಯೊಳಗೆ ಇಬ್ಬರು ಮುಂದೆ ಖಂಡಿಸ್ತಾರ ಮಾತು ಇರಲಿ. ಈಗ ಅನ್ಯಥಾ ಖ್ಯಾತಿಯನ್ನು ಹೇಳಿದ ಬಳಿಕ ಚಿಂತಾಮಣಿಕಾರರ ಮತವಿರುತ್ತದೆ. ಒಂದು ವೇಳೆ ದೋಷ ಸಹಿತ ನೇತ್ರದಿಂದ ಹುತ್ತಿನಲ್ಲಿರೋ ಸರ್ಪದ ಜ್ಞಾನ ಆಗುವುದಾದರೆ ಮಧ್ಯದಲ್ಲಿಯ ಬೇರೆ ಪದಾರ್ಥಗಳ ಜ್ಞಾನವಾದರೂ ಆಗಬೇಕಾಗಿತ್ತು. ಆದ್ದರಿಂದ ಪರದೇಶದಲ್ಲಿರುವ ವಸ್ತುಗಳ ಜ್ಞಾನವು ನೇತ್ರದಿಂದ ಆಗುವುದಿಲ್ಲ. ಮತ್ತೇನಾದರೂ ದೋಷ ಸಹಿತವಾದ ನೇತ್ರದಿಂದ ಹಗ್ಗವು ನಿಜರೂಪದಿಂದ ತೋರುವುದಿಲ್ಲ, ಸರ್ಪರೂಪದಿಂದ ತೋರುತ್ತದೆ. ಹುತ್ತಿನಾಗಿಂದ ತೋರ್ತತೆ ಅಲ್ಲ, ಹುತ್ತಿನಾಗಿರೋದು ರಜ್ಜು ದೇಶದಲ್ಲಿ ತೋರ್ತತೆ ಅನ್ನೋದು ಅನ್ಯಥಾ ಖ್ಯಾತಿ ಪ್ರಾಚೀನರು. ನ್ಯಾಯಿಕರು ನವೀನ ನ್ಯಾಯಕ್ಕೆ ಏನಂತಾರೆ ಅಂತಕ್ಯಾರ, ನಿಜ ಯಾವುದು ಈ ಹಗ್ಗವೇ ಅನ್ಯವಾದ ಹಗ್ಗ ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತದೆ, ಇದಕ್ಕೆ ಅನ್ಯಥಾ ಖ್ಯಾತಿ ಅನ್ನಬೇಕು. ಇಬ್ಬರು ಈ ರೀತಿಯಿಂದ ಅನ್ಯಥಾ ಖ್ಯಾತಿಯನ್ನು ಹೇಳಿದರು. ಅಖ್ಯಾತಿ ಮತ ಮತ್ತು ಉಕ್ತ 3 ಖ್ಯಾತಿಗಳ ಖಂಡನೆ. ಈಗ ಅನ್ಯಥಾ ಖ್ಯಾತಿನೂ ಖಂಡನೆ ಮಾಡ್ತಾರೆ, 3 ಖ್ಯಾತಿಗಳನ್ನು ಖಂಡನೆ ಮಾಡ್ತಾರೆ. ಯಾವುದು? ಅಸತ್ ಖ್ಯಾತಿ, ಆತ್ಮಖ್ಯಾತಿ, ಅನ್ಯಥಾ ಖ್ಯಾತಿ. ಇವು 3 ಏನು ಮಾಡ್ತಾರೆ? ಖಂಡನೆ ಮಾಡ್ತಾರೆ. ಮತ್ತು ಅಖ್ಯಾತಿವಾದಿ ಅಭಿಪ್ರಾಯ, ಅಖ್ಯಾತಿವಾದಿ ಒಬ್ಬದಾನಲ್ಲ, ಯಾರು ಶೂನ್ಯವಾದಿ ಅಸತ್ ಖ್ಯಾತಿಯನ್ನು ಹೇಳ್ತಾರೆ ಅಲ್ರಿ. ಮತ್ತು ಎರಡನೇದವರು ಕ್ಷಣಿಕ ವಿಜ್ಞಾನವಾದಿ ಆತ್ಮಖ್ಯಾತಿಯನ್ನು ಹೇಳ್ತಾರೆ. ಆತ್ಮ ಅಂದ್ರೆ ಅವನಲ್ಲಿ ಬುದ್ಧಿ. ಏನು? ಮೂರನೇದವ ಯಾರು? ಅನ್ಯಥಾ ಖ್ಯಾತಿ. ಇದರೊಳಗೆ 2 ಮಂದಿ ಅದಾರ. ಹುತ್ತಿನಲ್ಲಿರುವ ಸರ್ಪ ರಜ್ಜು ದೇಶದಲ್ಲಿ ತೋರ್ತತೆ ಅನ್ನೋವೊಬ್ಬ, ಅನ್ಯವಾದ ರಜ್ಜು ಅನ್ಯವಾದ ಸರ್ಪಾಕಾರವಾಗಿ ತೋರ್ತದೆ ಅಂತ ಹೇಳೋವೊಬ್ಬ. ಪ್ರಾಚೀನ ನವೀನ ನ್ಯಾಯಕರು ಈ ರೀತಿಯಾಗಿ ಹೇಳ್ಕೊಂಡು ಬಂದಾರ. ಈಗ ಅಖ್ಯಾತಿ ಒಂದು ಹೇಳಬೇಕಾಗೈತಿ. 3 ಆಗ್ಯಾವಿಲ್ಲ ಈಗ.
ನಾಲ್ಕನೇದು ಯಾವುದು? ಅಖ್ಯಾತಿ. ಅಖ್ಯಾತಿ ಮತದವರು ಉಕ್ತ 3 ಖ್ಯಾತಿಗಳು ಖಂಡನ ಮಾಡ್ತಾರೆ ಮತ್ತು ಅಖ್ಯಾತಿವಾದಿ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಸತ್ಯದ ಜ್ಞಾನವಾಗುತ್ತಿದ್ದರೆ ಒಂದೇ ಪುತ್ರ ಮತ್ತು ಶಶಶೃಂಗ ಜ್ಞಾನಗಳು ಆಗಬೇಕಾಗಿತ್ತು. ಆದ್ದರಿಂದ ಅಸತ್ಖ್ಯಾತಿಯು ಅಸಂಗತವಿರುತ್ತದೆ. ಅಸತ್ಖ್ಯಾತಿ ಖಂಡನ ಆಗ್ತಿದೆ ಎರಡೇ ಮಾತಿನಾಗ. ಅದಲ್ಲ, ಇಲ್ಲದ್ದು ತೋರ್ತಿತ್ತು ಅಂದ್ರೆ ಇಲ್ಲದ ಬಂಜಿ ಮಗನ ತೋರ್ಬೇಕಾಗಿತ್ತು ನಮಗೆ. ಹೌದಲ್ರಿ? ಏನು ಹೇಳ್ತಿ? ಇಲ್ಲದ್ದು ತೋರ್ತತಿ ಅಂತ. ಎಲ್ಲೂ ಇಲ್ಲದ್ದು ಅಸತ್ಯ ಖ್ಯಾತಿ, ಎಲ್ಲೂ ಇಲ್ಲದ ಶೂನ್ಯವಾದಿ, ಎಲ್ಲೂ ಇಲ್ಲದ್ದು ಹಗ್ಗದಾಗ ತೋರ್ತತಿ ಅಂತೀಯಲ್ಲ. ಹಂಗಾರೆ ಎಲ್ಲೂ ಇಲ್ಲದ ಬಂಜಿ ಮಗ ಮೊಲದ ಕೋಳ ತೋರ್ಬೇಕಾಗಿತ್ತು. ಅದರಿಂದ ಏನಾತಂದ್ರೆ ಇದು ಅಸತ್ಖ್ಯಾತಿ ಅಸಂಗತವಿರುತ್ತದೆ, ಯೋಗ್ಯ ಇರುವುದಿಲ್ಲ ತಮ್ಮ. ಒಂದು ಖಂಡನಾತು. ಕ್ಷಣಿಕ ವಿಜ್ಞಾನವೇ ಸರ್ಪಾದಿಗಳ ಆಕಾರವಾಗಿದ್ದಾದರೆ ಕ್ಷಣ ಮಾತ್ರದಿಂದ ಅಧಿಕ ಕಾಲದವರೆಗೆ ಸ್ಥಿರವಾಗಿ ಜ್ಞಾನವಾಗಬಾರದಾಗಿತ್ತು. ಆದ್ದರಿಂದ ಆತ್ಮಖ್ಯಾತಿಯು ಅಸಂಗತವಿರುತ್ತದೆ. ಇವು ಏನು ಹೇಳ್ತಾನ? ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿನೇ ಏನಾಗೈತಿ? ಸರ್ಪಾಕಾರವಾಗಿ ತೋರ್ತತಿ ಅಂತಾನಲ್ಲ. ನೀನೇ ಹೇಳಿದೆ ಕ್ಷಣಿಕತ್, ಆದ್ರೆ ಭಾಳ ಹೊತ್ತಿನ ತನಕ ಕಾಣಿಸ್ತಲ್ಲ, ಅಧಿಕ ಕಾಲದವರೆಗೆ ಸ್ಥಿರವಾದ ಜ್ಞಾನ ಆಗಬಾರ್ದಾಗಿತ್ತು. ಅದಲ್ರಿ, ಒಮ್ಮೆ ಹಗ್ದಾಗಿನ ಹಾಮ ಬೆಳಕು ಬರೋ ತನಕ ಎಷ್ಟೋ ದಿವ್ಸಕ್ಕ ಹೋಗೋದೇ ಇಲ್ಲ. ಹೌದಲ್ರಿ? ಮತ್ತೆ ಹೋಗೋದೇ ಇಲ್ಲ, ಭಾಳ ದಿವ್ಸಕ್ಕ ಇರ್ತೈತಲ್ಲ. ನೀನು ಕ್ಷಣಿಕ ವಿಜ್ಞಾನವಾದಿ, ಕ್ಷಣಿಕವಾದ ಬುದ್ಧಿನೇ ಸರ್ಪಾಕಾರ ಹಾಕಿತ್ತು ಅಂದ್ರೆ ಒಂದು ಕ್ಷಣನ ಸರ್ಪ ತೋರಿ ಹೋಗಬೇಕಾಗಿತ್ತು. ಅಧಿಕ ಕಾಲದವರೆಗೆ ತೋರ್ತದಲ್ಲ. ಆದ್ದರಿಂದ ಅಸತ್ಖ್ಯಾತಿ ಯಾವುದು? ಆತ್ಮಖ್ಯಾತಿ ಅಸಂಗತವಿರುತ್ತದೆ. 2 ಖಂಡನ ಅದು. ಮೂರನೇದು ಅನ್ಯಥಾ ಖ್ಯಾತಿ. ಇವ ಮೊದಲನೇದವ ಏನು ಹೇಳ್ಯಾನ? ಈ ಚಿಂತಾಮಣಿಕಾರರ ಮತದಿಂದ ದೂಷಿತವೇ ಆಗಿದೆ. ಇಬ್ಬರದಾರಲ್ಲ, ಏನು ಹುತ್ತಿನಾಗೆಂದು ರಜ್ಜು ದೇಶದಲ್ಲಿ ತೋರ್ತೈತೆ ಅಂತೇನು ಹೇಳ್ದ, ಅದನ್ನು ಚಿಂತಾಮಣಿಕಾರ ಹಂಗೆ ಅಲ್ಲಿದ್ದು ಇಲ್ಲಿ ತೋರುದಿಲ್ಲಪ್ಪ. ಅನ್ಯವಾದ ರಜ್ಜು ಅನ್ಯವಾದ ಸರ್ಪಾಕಾರವಾಗಿ ತೋರ್ತತಿ ಅಂತ ಮೊದಲಿನ ಅವನು ಚಿಂತಾಮಣಿಕಾರ ಖಂಡನ ಮಾಡ್ಯಾನ. ಈಗ ಅವನ ಖಂಡನ ಮಾಡಬೇಕಾಗೈತಿ. ಏನತ್ತ? ಅನ್ಯವಾದ ರಜ್ಜು ಅನ್ಯವಾದ ಸರ್ಪಾಕಾರವಾಗಿ ತೋರ್ತತಿ ಅಂತೇನು ಹೇಳಲ್ಲ. ಈ ಕ್ಷಣಿಕ ವಿಜ್ಞಾನವೇ ಸರ್ಪಾಕಾರಗಳ ಆಕಾರವಾಗಿದ್ದಾದರೆ ಕ್ಷಣ ಮಾತ್ರ ಒಂದು ತೋರಬೇಕು, ಅಧಿಕ ಕಾಲದವರೆಗೆ ಸ್ಥಿರವಾದ ಜ್ಞಾನ ಆಗಬಾರದೈತೆ. ಅದನ್ನು ಆತ್ಮಖ್ಯಾತಿ ಅಸಂಗತವಿರುತ್ತದೆ. ಅನ್ಯಥಾ ಖ್ಯಾತಿ ಏನತ್ತೆ? ಮೊದಲನೇ ರೀತಿಯು ಚಿಂತಾಮಣಿಕಾರಂತೂ ಖಂಡನ ಮಾಡಿಬಿಟ್ಟಾನ, ದೂಷಿತ. ಆದರೆ ಅದರಂತೆ ಚಿಂತಾಮಣಿಕಾರ ರೀತಿಯಾದರೂ ಕೂಡ ಅನ್ಯಥಾ ಖ್ಯಾತಿ ಮತವು ಅಸಂಗತವಿರುತ್ತದೆ. ಚಿಂತಾಮಣಿಕಾರ ಏನು ಹೇಳ್ತಾನ ಅಂತ ಕೇಳಿದ್ರೆ, ಅಲ್ಲಿರುವುದು ರಜ್ಜು, ಅದು ಸರ್ಪಾಕಾರವಾಗಿ ತೋರ್ತದೆ. ಅನ್ಯವಾದ ರಜ್ಜು ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತದೆ ಅಂತಾನಲ್ಲ. ಅನ್ಯಥಾ ಖ್ಯಾತಿ ಮತವು ಅಸಂಗತವಿರುತ್ತದೆ. ಏಕೆಂದರೆ ಜ್ಞೇಯದ ಅನುಸಾರವಾಗಿ ಜ್ಞಾನವಿರುತ್ತದೆ. ಜ್ಞೇಯದ ಅನುಸಾರವಾಗಿ ಜ್ಞಾನ, ಇದು ಜ್ಞೇಯ ಅದಲ್ರಿ, ಇದು ಡಬ್ಬಿ ಅಂತ ನಮಗೆ ಜ್ಞಾನ ಆಕತಿ. ಜ್ಞೇಯ ಹೆಂಗತಿ ಹಂಗೆ ಜ್ಞಾನ ಇರ್ಬೇಕಾಕತಿ. ನೀನು ಹೇಳ್ತಿ ಜ್ಞೇಯ ಹಗ್ಗದ, ಜ್ಞಾನ ಹಾವಿಂದಂತಿ ಅಲ್ಲ. ಅರ್ಥ ಆಗಕತ್ತೈತಿ ಇಲ್ಲ? ಜ್ಞೇಯದ ಅನುಸಾರವಾಗಿ ಜ್ಞಾನ ಇರಬೇಕಾಗ್ತದೆ. ನೀನು ಹೇಳ್ತಿ ಜ್ಞೇಯ ಒಂದು ಬೇರೆ. ಜ್ಞೇಯ ಯಾವುದು? ತಿಳಿಸಿಕೊಳ್ಳೋದು ಜ್ಞೇಯ, ತಿಳಿಯುವುದು ಜ್ಞಾನ. ಜ್ಞೇಯ ಯಾವುದದ? ಹಗ್ಗದ. ಜ್ಞಾನ ಎದ್ರದಾಗೈತಿ? ಅಲ್ಲೇ ಹಾವಿಂದಾಗೈತಿ ಅಲ್ರಿ. ಇದು ದೋಷಿತದ. ಯಾಕೆ? ಆ ಜ್ಞೇಯಾನುಸಾರವಾಗಿ ಜ್ಞಾನ ಇರಬೇಕ ಹೊರತು ನೀನು ಜ್ಞೇಯ ಹಗ್ಗ ಜ್ಞಾನ ಹಾವಿಂದು ಅಂತೆಲ್ಲ, ಇದು ತಪ್ಪಾಗ್ತದೆ. ಈ ರೀತಿಯಿಂದ ಜ್ಞೇಯವು ಹಗ್ಗ ಮತ್ತು ಹಾವಿನ ಜ್ಞಾನ ಎಂದು ಹೇಳುವುದು ಅತ್ಯಂತ ವಿರುದ್ಧವಾಗುತ್ತದೆ. ಆದ್ದರಿಂದ ಈ ರೀತಿ ಒಪ್ಪುವುದು ಯೋಗ್ಯವಿರುತ್ತದೆ.
ಇನ್ನು ತಾನು ಕತ್ತಿ ಹೇಳ್ತಾನೋ ಅಖ್ಯಾತಿವಾದಿ, ಹಾಗೆಲ್ಲ ಹೇಳಬಾರ್ದಪ್ಪ, ನಾ ಹೇಳ್ತೀನಿ ನೋಡು, ಹಂಗೆ ಹೇಳ್ರಿ. ಇವ ಏನು ಹೇಳ್ತಾನ, ಎಲ್ಲಿ ಹಗ್ಗದಲ್ಲಿ ಸರ್ಪದ ಭ್ರಮವಾಗುವುದೋ ಅಲ್ಲಿ ನೇತ್ರವು ತನ್ನ ವೃತ್ತಿದ್ವಾರ ಹಗ್ಗದೊಡನೆ ಸಂಬಂಧವಾಗಿ ಹಗ್ಗದ ಇದಂ ರೂಪ ಸಾಮಾನ್ಯ ಜ್ಞಾನವೂ ಆಗುತ್ತದೆ ಮತ್ತು ಸರ್ಪದ ಸ್ಮೃತಿಯಾಗುತ್ತದೆ. ಇವಂದೇನು, ಎಲ್ಲಿ ರಜ್ಜು ಬಿದ್ದೈತಿ ಹಗ್ಗ ಬಿದ್ದೈತಿಯೋ ಅಲ್ಲಿ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಟು ಆ ಹಗ್ಗಕ್ಕೆ ಸಂಬಂಧ ಆಗಿ ಆ ಹಗ್ಗದ್ದು ಏನಾಕತಿ, ಹಗ್ಗದ ಸಾಮಾನ್ಯ ರೂಪ ಆಕತಿ. ಇದಂ ಅನ್ನೋದು ಸಾಮಾನ್ಯ, ಇದು ಅಲ್ರಿ, ಇದು ಅಂತ ಏನತ್ತೀವಲ್ಲ ಇದಕ್ಕೆ ಅಂತಾರೆ ಸಾಮಾನ್ಯ. ಈ ರೀತಿ ಸರ್ಪವಿರುತ್ತದೆ, ಅದರಲ್ಲಿ ಎರಡು ಜ್ಞಾನಗಳಿರುತ್ತವೆ. ಇದು ಅನ್ನೋದು ರಜ್ಜುವಿನ ಯಥಾರ್ಥ ಜ್ಞಾನ, ಸರ್ಪದ್ದು ಸ್ಮೃತಿ ಆಗ್ತದೆ. ಹಿಂದೆ ನೋಡಿದ ಸರ್ಪದ್ದು ಸ್ಮೃತಿ ಆಗ್ತದೆ. ಎರಡು ಜ್ಞಾನ ಅದಾವ. ಒಂದು ಹಗ್ಗದ ಸಾಮಾನ್ಯ ಜ್ಞಾನ, ಇದು ಇದು ಸರ್ಪವಿರುತ್ತದೆ ಅಂತ ಆತಿಲ್ಲ. ಈಗ ಇದು ಸರ್ಪವಿರುತ್ತದೆ, ಇದು ಅನ್ನೋದು ಹಗ್ಗದ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಆಗೇ ಇಲ್ಲ. ಮತ್ತೇನದ, ಹಿಂದೆ ನೋಡಿದ ಸರ್ಪದ ಸ್ಮೃತಿಯಾಗ್ಯದ ಅಂತ ಇವನ ಅಭಿಪ್ರಾಯ. ಇದು ಸರ್ಪವಿರುತ್ತದೆ, ಇದರಲ್ಲಿ ಎರಡು ಜ್ಞಾನಗಳಿರುತ್ತವೆ. ಇದು ಎಂಬ ಅಂಶ ಹಗ್ಗದ ಸಾಮಾನ್ಯ ಪ್ರತ್ಯಕ್ಷ ಜ್ಞಾನ ಐತಿ, ಮತ್ತು ಸರ್ಪವಿರುತ್ತದೆ, ಹೀಗೆ ಸರ್ಪದ ಸ್ಮೃತಿ ರೂಪ ಜ್ಞಾನವಿರುತ್ತೆ. ಒಂದು ಪ್ರತ್ಯಕ್ಷ ಜ್ಞಾನ, ಒಂದು ಸ್ಮೃತಿ ರೂಪ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಯಾವುದು, ಇದು ಇದು ಹಗ್ಗದ ಇದಮತ್ವ ಅದಲ್ರಿ. ಇದು ಏನದ, ಇದು ಪ್ರತ್ಯಕ್ಷ ಅದ. ಆ ಹಗ್ಗದ ಸರಿಸಮಾನವಾಗಿರೋದ್ರಿಂದ ಹಿಂದೆ ನೋಡಿದ ಸರ್ಪದ ಸ್ಮೃತಿ ಆಗ್ತದೆ ಅದಲ್ರಿ. ಏನಕತಿ, ಸ್ಮೃತಿ ಆಗ್ತದೆ, ನೆನಪಾಗ್ತದೆ ಅಂತ ನೀವು. ಅಂದ್ರೆ ಎರಡು ಜ್ಞಾನ ಅದಾವ ಅಂತ ನೀವು. ಯಾರು, ಅಖ್ಯಾತಿವಾದಿ. ಇದು ಸರ್ಪವಿರುತ್ತದೆ ಅನ್ನುವಾಗ ಇದು ಅನ್ನೋದು ಹಗ್ಗದ ಸಾಮಾನ್ಯ ಜ್ಞಾನ, ಆ ಸರ್ಪ ಇರುತ್ತದೆ ಅನ್ನೋದು ಹಿಂದೆ ನೋಡಿದ ಸರ್ಪದ ಸ್ಮೃತಿ ಜ್ಞಾನ ಅದಲ್ರಿ, ಸ್ಮೃತಿ ಜ್ಞಾನ. ಈ ರೀತಿಯಾಗಿ ಎರಡು ಜ್ಞಾನಗಳು ಇರುತ್ತವೆ. ಈ ರೀತಿಯಿಂದ ಇದು ಸರ್ಪವಿರುತ್ತದೆ ಎನ್ನುವಲ್ಲಿ ಎರಡು ಜ್ಞಾನಗಳಿರುತ್ತವೆ. ಆದರೆ ಭಯದೋಷವು ಪ್ರಮಾತಾನಲ್ಲಿಯೂ ತಿಮಿರ ದೋಷವು ಪ್ರಮಾಣದಲ್ಲಿಯೂ ಇದ್ದು ಅವುಗಳ ಬಲದಿಂದ ಪುರುಷನಿಗೆ ಯಾವ ನನಗೆ ಎರಡು ಜ್ಞಾನಗಳಾಗಿವೆ ಎಂಬ ವಿವೇಕವೂ ಆಗುವುದಿಲ್ಲ. ಅವನಲ್ಲಿ ಅಲ್ಲಿ ಎರಡು ದೋಷದವು. ಪ್ರಮಾತಾನಲ್ಲಿ ಯಾವುದು, ಭಯದೋಷ. ಪ್ರಮಾತ, ಪ್ರಮಾಣ, ಪ್ರಮೇಯ ಅಂತ ಕರೀತಾರಲ್ಲ. ಪ್ರಮಾತ ಅಂತ ತಿಳಿದುಕೊಳ್ಳುವವನಿಗೆ ಏನಂತಾರೆ, ಪ್ರಮಾತ. ಜ್ಞಾನ ಮಾಡಿಕೊಳ್ಳುವವನಿಗೆ ಪ್ರಮಾತ. ಅವನಲ್ಲಿ ಏನದ, ಭಯ ಅದ. ಭಯದಿಂದ ಸರ್ಪ ಬತ್ತ ಅಲ್ಲಿ ಏನು, ಎಲ್ಲಿ, ಇದು ಅನ್ನುವಾಗ ಹಗ್ಗದ ಜ್ಞಾನ ಸರ್ಪ ಇರುತ್ತದೇನೆ, ಸ್ಮೃತಿ ರೂಪ ಜ್ಞಾನ. ಈಗ ಯಾಕಾತಂದ್ರೆ ಒಂದು ತಿಮಿರ ದೋಷ, ಒಂದು ಪ್ರಮಾತನಲ್ಲಿ ಭಯದೋಷ ಎರಡು ಇರುವುದರಿಂದ ಈ ಪ್ರಮಾಣದಲ್ಲಿಯೂ ಇದ್ದು ಅವುಗಳ ಬಲದಿಂದ ಪುರುಷನಿಗೆ ನನಗೆ ಎರಡು ಜ್ಞಾನ ಆಗ್ಯಾವ ಅನ್ನುವ ವಿವೇಕ ಇರುವುದಿಲ್ಲ. ಮತ್ತು ಇದು ಎಂಬ ಅಂಶ ಹಗ್ಗದ ಸಾಮಾನ್ಯ ಜ್ಞಾನ ಯಥಾರ್ಥವಿರುತ್ತದೆ. ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮೃತಿ ಜ್ಞಾನ ಇರುತ್ತದೆ, ಯಥಾರ್ಥವಿರುತ್ತದೆ ಸ್ಮೃತಿ ಜ್ಞಾನವು. ಅದಾಗ್ಯಾದರೂ ನನಗೆ ಎರಡು ಜ್ಞಾನಗಳಾಗಿವೆ. ಅವುಗಳಲ್ಲಿ ಹಗ್ಗದ ಸಾಮಾನ್ಯ ಪ್ರತ್ಯಕ್ಷ ಜ್ಞಾನದ ಹಾಗೂ ಸರ್ಪದ ಸ್ಮೃತಿ ಜ್ಞಾನದ ಎರಡದ ಅನ್ನೋದು ಅವಾಗ ವಿವೇಕ ಇಲ್ಲ. ಈ ಅವಿವೇಕವೇ ಆಗುವುದಿಲ್ಲ, ವಿವೇಕವೇ ಆಗುವುದಿಲ್ಲ. ಅವಿವೇಕದಿಂದ ಹಿಂಗಾಗ್ತದೆ. ಎರಡು ಸ್ಥಾನಗಳ ಅವಿವೇಕಕ್ಕೆ, ಎರಡು ಜ್ಞಾನಗಳ ಅವಿವೇಕಕ್ಕೆ
ಸಾಂಖ್ಯ ಪ್ರಭಾಕರ ಮತದಲ್ಲಿ ಭ್ರಮೆ ಎಂದು ಹೇಳುತ್ತಾರೆ. ಎರಡದಾವ. ಒಂದು ಇದು ಒಂದು ಸಾಮಾನ್ಯ ರಜ್ಜುನ ಜ್ಞಾನ, ಎರಡನೇದ್ದು ಹಿಂದೆ ನೋಡಿದ ಸ್ಮೃತಿ ಜ್ಞಾನ ಅದಲ್ರಿ. ಈ ರೀತಿಯಾಗಿ ಹಗ್ಗವೇ ಮೊದಲಾದಗಳಲ್ಲಿ ಸರ್ಪವೇ ಮೊದಲಾದ ಭ್ರಮೆಗಳು, ಹಗ್ಗವೇ ಮೊದಲಾದ ಸ್ಥಾನಗಳಲ್ಲಿ ಸರ್ಪವೇ ಮೊದಲಾದ ಭ್ರಮೆಗಳು, ಪರಮಾತ್ಮನೇ ಮೊದಲಾದ ಸ್ಥಾನಗಳಲ್ಲಿ ಜಗತ್ತೇ ಮೊದಲಾಗಿರ್ತಕ್ಕಂಥವು. ಹಿಂಗೆ ತಿಳ್ಕೊಬೇಕು ಅವನ್ನೆಲ್ಲ. ಎಲ್ಲಿ ಹಗ್ಗತಿ ಅಲ್ಲೇ ಪರಬ್ರಹ್ಮ ಪರಮಾತ್ಮ, ಎಲ್ಲಿ ಹಾವತಿ ಅಲ್ಲೇ ನಿತ್ಯವಾದ ಜಗತ್ತು. ಅದರ ಸಲುವಾಗಿ ಇದನ್ನೆಲ್ಲ ಹೇಳಕ್ಕೆ ಹತ್ತಿದ್ದಾರೆ. ಈ ರೀತಿಯಿಂದ ಹಗ್ಗವೇ ಮೊದಲಾದವುಗಳಲ್ಲಿ ಸರ್ಪವೇ ಮೊದಲಾದ ಭ್ರಮೆಗಳು ಎಲ್ಲಿ ಆಗುವವೋ ಅಲ್ಲಿ 4 ಮತಗಳು ಕೇಳಿ ಬರುತ್ತವೆ. ಅವುಗಳಲ್ಲಿ ಉತ್ತಮವಾದ ಮತ ಯಾವುದಿರುವುದೋ ಅದನ್ನು ಹೇಳಿರಿ, ಅದನ್ನೇ ನಾನು ಒಪ್ಪಿಕೊಳ್ಳುತ್ತೇನೆ. ಈ ಪ್ರಕಾರ ಶಿಷ್ಯನ ಪ್ರಶ್ನೆ ಇರುತ್ತದೆ. ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾನು ಇಲ್ಲಿ ತನಕ 4 ಮತಗಳನ್ನು ಕೇಳ್ಕೊಂಬಂದೇನೆ. ಶೂನ್ಯವಾದಿ ಅಸತ್ ಖ್ಯಾತಿಯನ್ನು ಹೇಳ್ತಾನೆ, ಕ್ಷಣಿಕ ವಿಜ್ಞಾನವಾದಿ ಆತ್ಮಖ್ಯಾತಿಯನ್ನು ಹೇಳುತ್ತಾನೆ. ಮುಂದೆ ಯಾರು? ನೈಯಾಯಿಕ ಪ್ರಭಾಕರರು ಅನ್ಯಥಾ ಖ್ಯಾತಿ ಹೇಳ್ತಾರ. ನೈಯಾಯಿಕ ಪ್ರಭಾಕರರು ಎಷ್ಟು 3 ಅದು. ಈಗ 4 ಮತಗಳು ಯಾವ್ಯಾವ? ಒಂದು ಶೂನ್ಯವಾದಿ ಅಸತ್ ಖ್ಯಾತಿ, ಕ್ಷಣಿಕ ವಿಜ್ಞಾನವಾದಿ ಆತ್ಮಖ್ಯಾತಿ, ಏನದು ನೈಯಾಯಿಕ ವೈಶೇಷಿಕರು ಅನ್ಯಥಾ ಖ್ಯಾತಿ. ಮುಂದೆ ಸಾಂಖ್ಯ ಪ್ರಭಾಕರರು ಅಖ್ಯಾತಿ. ಅಖ್ಯಾತಿಯೊಳಗೆ 2 ಜ್ಞಾನದಾವ ಅದಲ್ರಿ. ಈ ರೀತಿಯಾಗಿ ನಾವು 4 ಮತಗಳನ್ನು ಕೇಳಿದ್ದೀವಿ. ಅದ್ರ ಬಿಟ್ಟು ಬೇರೆ ಯಾವುದಾದ್ರೂ ಇತ್ತಂದ್ರೆ ಹೇಳ್ರಿ ಅಂತ ಕೇಳಿದಾನೆ. ಈಗ 124ರಿಂದ 130ರವರೆಗೆ ಕೇಳಲ್ಪಟ್ಟ ಪ್ರಶ್ನೆಗೆ 131ರಿಂದ 146ರವರೆಗೆ ಉತ್ತರವನ್ನು ಹೇಳುತ್ತಾರೆ. ಉತ್ತರ ಹೇಳಬೇಕಾಗಿತ್ತು ಅಂದ್ರೆ ಈ 4 ಸುಳ್ಳದಾವ ತಮ್ಮ, ಇನ್ನೊಂದು ಐತಿ, ಅದನ್ನು ಹೇಳ್ತೇನೆ ಅಂತ ಹೇಳವ್ರು. ಇಲ್ಲಿ ಹೇಳವ್ರದಳು ಖ್ಯಾತಿ ಅನಿರ್ವಚನೀಯ ಲಖಿ ಪಂಚಮತ್ಯನತೆ ಅವ್ರು ಯುಕ್ತಿಹೀನ ಮತಚಾರಿಯೇ ಮಾನಹೋ ಭ್ರಮಕಿ ಠೌರ. ಹೇ ಶಿಷ್ಯನೇ, ಭ್ರಮದ ಸ್ಥಾನದಲ್ಲಿ 4 ಖ್ಯಾತಿಗಳಿಗಿಂತಲೂ ಬೇರೆಯಾಗಿರುವ 5ನೆಯ ಅನಿರ್ವಚನೀಯ ಖ್ಯಾತಿಯನ್ನು ತಿಳಿ. ಅಲ್ಲದೆ ಅಸತ್ ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ ಮತ್ತು ಅಖ್ಯಾತಿ ಈ 4 ಮತಗಳು ಯುಕ್ತಿಹೀನವಿರುತ್ತವೆ. ಈ 4 ಮತಗಳು ಹೆಂಗದಾವ? ಯುಕ್ತಿಹೀನ ಅಂದ್ರೆ ಅದು ಗ್ರಹಣ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅಭಿಪ್ರಾಯ ಅದ. ಈಗ ಯಾವ ಪ್ರಕಾರ ಉತ್ತರೋತ್ತರ ಮತಗಳ ನಿರೂಪಣದಲ್ಲಿ 3 ಮತಗಳು ಅಸಂಗತವೆಂದು ಹೇಳಿರ್ತಾರೆಯೋ ಅದರಂತೆ ಅಖ್ಯಾತಿ ಮತವಾದರೂ ಕೂಡ ಅಸಂಗತವಿರುತ್ತದೆ. ಈಗ 3 ಮಂದಿನ ಖಂಡನ ಮಾಡಿ ಅಖ್ಯಾತಿ ತನ್ನ ಮತವನ್ನು ಹೇಳ. ನಾವು ಅಖ್ಯಾತಿ ಅಂದ್ರೆ ಏನು? 2 ಜ್ಞಾನ. ಹಗ್ಗದ ಇದಂ ರೂಪ ಸಾಮಾನ್ಯ ಜ್ಞಾನ, ಹಿಂದೆ ನೋಡಿದ ಸ್ಮೃತಿ ಜ್ಞಾನ. ಈ 2 ಜ್ಞಾನದಾವಂತ ಏನು ಹೇಳಲ್ಲ, ಅವನಿಗೆ ಸದ ತಗೋತಾರ. ಅವನದು ಸುಳ್ಳದ, ಯೋಗ್ಯ ಇಲ್ಲ. ಮೊದಲು ಇದು ಎಂಬ ಅಂಶವು ಸಾಮಾನ್ಯ ಜ್ಞಾನ ರೂಪದಲ್ಲಿ ಪ್ರತ್ಯಕ್ಷವಿರುತ್ತದೆ ಮತ್ತು ಸರ್ಪವಿರುತ್ತದೆ. ಇಷ್ಟು ಅಂಶವು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವಿರುತ್ತದೆ ಅಂತ 2 ಹೇಳ. ನಾವು ಇದು ಅಖ್ಯಾತಿವಾದಿಯ ಮತ ಆಯಿತು. ಇಲ್ಲಿ ಅಂದರೆ ಈ ಭ್ರಮಸ್ಥಳದಲ್ಲಿ ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವನ್ನೇ ಒಪ್ಪಿ ಈಗ ಎದುರಿನಲ್ಲಿರುವ ಹಗ್ಗದಲ್ಲಿ
ಸರ್ಪದ ಜ್ಞಾನವು ಅಂಗೀಕರಿಸದಿದ್ದರೆ ಎದುರಿನಲ್ಲಿ ಹಗ್ಗದಿಂದ ಪುರುಷನು ಭಯಪಟ್ಟು ತಿರುಗಿ ಓಡಿ ಹೋಗುತ್ತಾನೆ. ಆ ಭಯವಾಗಲಿ ಓಡುವುದಾಗಲಿ ಆಗಬಾರ್ದಾಗಿತ್ತು. ಆದ್ದರಿಂದ ಎದುರಿನಲ್ಲಿಯೇ ಹಗ್ಗದಲ್ಲಿಯೇ ಸರ್ಪದ ಜ್ಞಾನವಾಗಿರುತ್ತದೆ ಹೊರತು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣ ಅಲ್ಲ. ನೀ ಹೇಳಿದಂಗೆ ಸರ್ಪದ ಸ್ಮೃತಿ ಜ್ಞಾನ ಆಗಿತ್ತು ಅಂತಂದ್ರೆ ಮನುಷ್ಯ ಭಯಪಟ್ಟು ಓಡಿ ಹೋಗಬಾರ್ದಾಗಿತ್ತು. ಈಗ ನಿಮಗೆ ಸರ್ಪದ ಜ್ಞಾನ ಆತಂದ್ರೆ ಎದ್ದು ಓಡ್ತೀರೇನು? ನೆನಪು ಆತಂದ್ರೆ ಓಡೋದು ಅವಶ್ಯಕತೆ ಇಲ್ಲ. ಅಂದ್ರೆ ನೆನಪಾಗಿಲ್ಲ, ಪ್ರತ್ಯಕ್ಷ ಹಗ್ಗದಾಗ ಹಾವ ತೋರೇತು. ಅವೇನು ಹೇಳೋದು, ಆ ಹಾವಿಂದು ನೆನಪಾಗಿತ್ತು. ಒಂದು ಹಗ್ಗದ್ದು ಇದು ಅನ್ನೋ ಪ್ರತ್ಯಕ್ಷ ಜ್ಞಾನ, ಒಂದು ಸ್ಮೃತಿ ಜ್ಞಾನ ಅಂತೆಯಲ್ಲ. ಸ್ಮೃತಿ ಜರ ಹಾವಿನ ಸ್ಮೃತಿ ದರ ಆಗಿತ್ತು, ನೆನಪು ಸರ್ ಆಗಿತ್ತು ಅಂದರೆ ಭಯಪಟ್ಟು ಓಡಿ ಹೋಗಬಾರ್ದಾಗಿತ್ತು. ಭಯಪಟ್ಟು ಓಡಿ ಹೊಕ್ಕಾನಂದ ಬಳಿಕ ಪ್ರತ್ಯಕ್ಷ ಆ ಹಗ್ಗದೊಳಗೇನೆ ಹಾವನ್ನು ಕಂಡಾನೆ. ಆ ಹಾವ ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ ವಿಲಕ್ಷಣವಾದದ್ದು ಮಿಥ್ಯಾ. ನಾ ಮೊದಲ ಹೇಳ್ಕೊಂಡ್ಬಂದೇನೆ, ಒಂದು ಸತ್, ಒಂದು ಅಸತ್, ಇನ್ನೊಂದು ಮಿಥ್ಯಾ. ಸತ್ ಅಂದ್ರೆ ಯಾವಾಗಲೂ ಇರೋದು, ಅಸತ್ ಅಂದ್ರೆ ಎಂದೂ ಇಲ್ಲದ್ದು, ಮಿಥ್ಯಾ ಅಂದ್ರೆ ಇಲ್ಲದೆ ಇದ್ದಂತ ತೋರುವುದು. ಈ ಹಾವ ಇಲ್ಲ ಹಗ್ಗದಾಗ ಇದ್ದಂತೆ ತೋರ್ತದ. ಈ ಜಗತ್ತು ಪರಮಾತ್ಮನಲ್ಲಿ ಇಲ್ಲ, ಇಲ್ಲದೆ ತೋರುತ್ತದ. ಇದಕ್ಕೆ ನಾವು ಮಿಥ್ಯಾ, ವಿಲಕ್ಷಣ, ಸತ್ತು ಅನ್ನಕ್ಕೆ ಬರಂಗಿಲ್ಲ. ಅದಕ್ಕೆ ಸರ್ಪಕ್ಕೆ ಸತ್ತಂದ್ರೆ ಹಗ್ಗದ ಜ್ಞಾನ ಆದ ಬಳಿಕ ಹೋಗಬಾರ್ದಾಗಿತ್ತು, ಇರಬೇಕಾಗಿತ್ತಲ್ಲ. ಇರ್ತೈತಿ. ಹಗ್ಗದ ಜ್ಞಾನ ಆದ ಬಳಿಕ ಹೋಗ್ತೈತಿ ಅಂದ ಬಳಿಕ ಸತ್ತು ಅನ್ನಕ್ಕೆ ಬರಂಗಿಲ್ಲ. ಅಸತ್ ಅಂದ್ರೆ ತೋರ್ತೈತಲ್ಲ. ಅಸತ್ ವಸ್ತು ಬಂಜಿ ಮಗ ಯಾರಿಗಾರ ತೋರ್ಯಾನೇನು? ಅಸತ್ ಆದದ್ದಂತ ಎಂದೂ ಇಲ್ಲದ್ದು. ಅಸತ್ ಅಂದ್ರೆ ಏನದು? ಎಂದೂ ಇಲ್ಲದ್ದು, ಎಂದೂ ಇಲ್ಲದ ಬಂಜಿ ಮಗ ಯಾರಿಗಾರ ಭೇಟಿ ಆಗ್ಯಾನೇನು? ಇಲ್ಲ. ಆದ್ದರಿಂದ ನಾವು ಅದಕ್ಕೆ ಸತ್ತು ಅನ್ನಂಗಿಲ್ಲ, ಅಸತ್ತು ಅನ್ನಂಗಿಲ್ಲ. ಅಸತ್ ಅಂದ್ರೆ ತೋರ್ತದ, ಅಸತ್ತ ತೋರಬಾರ್ದು, ತೋರ್ತದ. ಅದಕ್ಕೆ ಅಸತ್ತನೂ ಅಲ್ಲ, ಸತ್ತನೂ ಅಲ್ಲ, ಮತ್ತೇನದ? ಸದಸದ್ ವಿಲಕ್ಷಣ. ಇದಕ್ಕೆ ನಾವು ಏನಂತೀವಿ ಅಂತ ಕೇಳ ಮಿಥ್ಯಾ ಅಂತ ಕರಿತೀವಿ. ಈ ಬ್ರಹ್ಮಸ್ಥಳದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಸರ್ಪವು ಅವಿದ್ಯೆಯ ಪರಿಣಾಮವಾಗಿರುತ್ತದೆ. ಅದರಂತೆ ಅದರ ಜ್ಞಾನ ರೂಪ ವೃತ್ತಿಯಾದರೂ ಕೂಡ ಅವಿದ್ಯೆ ಪರಿಣಾಮ ಇರುತ್ತದೆ, ಅಂತಕ್ಕಂಥ ಪರಿಣಾಮ ಅಲ್ಲ. ಏಕೆಂದರೆ ಹೇಗೆ ರಜ್ಜುವಿನ ಜ್ಞಾನದಿಂದ ಸರ್ಪವು ಬಾಧಿಸಿಕೊಳ್ಳುತ್ತದೆಯೋ ಹಾಗೆಯೇ ಅದರ ಜ್ಞಾನವಾದರೂ ಕೂಡ ಬಾಧಿಸಿಕೊಳ್ಳುತ್ತದೆ. ಆದ್ದರಿಂದ ಜ್ಞಾನವಾದರೂ ಸರ್ಪದಂತೆ ಅವಿದ್ಯೆ ಕಾರ್ಯವಿರುತ್ತದೆ. ಸತ್ ಅಸತ್ಗಿಂತಲೂ ವಿಲಕ್ಷಣವಾಗಿ ಅನಿರ್ವಚನೀಯ ಇರುತ್ತದೆ. ಅನಿರ್ವಚನೀಯ ಖ್ಯಾತಿ ಅಂದ್ರೆ ಇದು ವೇದಾಂತಿಗಳು ಒಪ್ಪಿಕೊಂಡು ಬಂದಿರುವ ಖ್ಯಾತಿ. ಅನಿರ್ವಚನೀಯ ಖ್ಯಾತಿ 4 ಖ್ಯಾತಿಗಳನ್ನು ಖಂಡನೆ ಮಾಡ್ಯಾನ. ಅಸತ್ ಖ್ಯಾತಿ, ಹೌದಲ್ಲ, ಆತ್ಮಖ್ಯಾತಿ, ಅಖ್ಯಾತಿ, ಅನ್ಯಥಾ ಖ್ಯಾತಿ ಎಲ್ಲ ಸುಳ್ಳು ಮಾಡಿ ಈಗ ವೇದಾಂತಿಗಳು ಒಪ್ಪಿಕೊಂಡಿರ್ತಕ್ಕಂಥ ಅನಿರ್ವಚನೀಯ ಖ್ಯಾತಿಯನ್ನು ಹೇಳ್ತಾ ಇದ್ದೇನೆ ಅಂತಾರೆ. ಆ ವಿಚಾರವನ್ನು ನಾಳಿನ ದಿವಸ ನೋಡೋಣ. ಸದ್ಗುರುನಾಥ